ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹುಣ್ಣಿಮೆ ಹಿಂದಿನ ದಿನದ ವ್ಲಾಗು. ಹುಣ್ಣಿಮೆ ಹಿಂದಿನ ದಿನ ನನ್ನ ತಂಗಿ ಮಗ ಇಬ್ಬರು ಬಂದಿದ್ದರು. ನಾವೆಲ್ಲ ಎಲ್ಲ ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದು. ವ್ಲಾಗ್ ಫುಲ್ ನೋಡಿ ಎಲ್ಲಿಗೆ ಹೋಗಿದ್ದು ಏನು ಅಂತ ಹೇಳ್ತೀನಿ. ಸಾಯಂಕಾಲ ಬಂದಿರೋದ್ರಿಂದ ನಾವು ಮಕ್ಕಳೆಲ್ಲ ಟ್ಯೂಷನ್ ಮುಗಿಸ್ಕೊಂಡು ಬಂದಿದ್ದು, ಹಾಗಾಗಿ ಎಲ್ರಿಗೂ ಟೀ ಮಾಡಿದೆ. ಲೈಟ್ ಆನ್ ಆಗಿದ ತಕ್ಷಣ ಎಲ್ಲರೂ ಕ್ಯಾಮ್ರಾಗೆ ಡ್ಯಾನ್ಸ್ ಮಾಡಿಕೊಂಡು ಮಗಳೂ ನನ್ನ ತಂಗಿ ಮಗ ಇಬ್ಬರು ಮಾಡ್ತಾಯಿದ್ರು, ತೋರಿಸ್ತಾಯಿದ್ರು ನಾವು ಹಿಂಗೆ ಬಿಸ್ಕೆಟ್ ತಿಂತಾಯಿದ್ದೀವಿ, ಟೀ ಕುಡಿತಾಯಿದ್ದೀವಿ ಅಂತ ಅವರೇ ಹೇಳ್ತಾಯಿದ್ರು. ಅವರೇ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಹಾಗಾಗಿ ಆಮೇಲೆ ನಾಳೆ ಏನು ಪ್ಲ್ಯಾನು ಅಂತ ನಾನು ನನ್ನ ಸಿಸ್ಟರ್ ಮಾತಾಡಿಕೊಂಡು ಬೆಳಗ್ಗೆ ಬೇಗ ಎದ್ದೋಳೋಣ, ಟಿಫನ್ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಟಿಫನ್ ಎಲ್ಲ ರೆಡಿ ಮಾಡಿಕೊಂಡೆ. ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆದೇನು ವ್ಲಾಗದು ವೀಡಿಯೋ ತೊಗೊಳಕ್ಕಾಗಲಿಲ್ಲ. ಬೇಗನೆ ಎದ್ದು ರೆಡಿ ಆದೋ. ಅವರು ಟಿಫನ್ ಮಾಡಲಿಲ್ಲ, ಹಾಲು ಕುಡ್ದಿದ್ರಲ್ಲ, ಹಾಗಾಗಿ ಅವ್ರು ಟಿಫನ್ ಮಾಡಲ್ಲ ಇಷ್ಟೊತ್ತಿಗೆ ಅಂತ ಹೇಳಿದ್ರು. ಹಾಗಾಗಿ ಅವರಿಬ್ರಿಗೆ ಮಾತ್ರ ಬಾಕ್ಸ್ ತೊಗೊಂಡೆ. ಹಾಗೆ ಆಟೋದಲ್ಲಿ ಹೊರಟು, ಬಸ್ಸಲ್ಲಿ ಹೋಗೋದಿದ್ದರಿಂದ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ವರೆಗೂ ಹೊರಟು. ನಾವು ಬಸ್ ಸ್ಟ್ಯಾಂಡಲ್ಲಿ ಹೋಗಿದ ತಕ್ಷಣ ಬಸ್ ಸಿಕ್ತು. ಸೀಟ್ ಹತ್ಕೊಂಡು ಅವರಿಬ್ಬರು ತಿಂಡಿ ತಿಂದಿರಲಿಲ್ಲ. ಅಷ್ಟೊತ್ತಿಗೆ ತಿಂಡಿ ಟೈಮ್ ಆಗಿತ್ತಲ್ಲ ಅಂದ್ಬಿಟ್ಟು ಅವರಿಬ್ರಿಗೂ ತಿಂಡಿ ತಿನ್ನಿಸ್ತಾ ಇದ್ದೆ. ಬಸ್ಸಲ್ಲಿ ಹಂಗೆ ಆಟ ಆಡ್ಕೊಂಡು ಅವರು ತಿಂಡಿ ತಿನ್ನಿಸ್ದೆ. ತಿಂಡಿ ಎಲ್ಲ ಮುಗೀತು. ಅದರಿಂದ ಬಸ್ ಅಂದರೆ ಗೊತ್ತಲ್ಲ, ಇಲ್ಲತ್ತಿ ಎಳೆದು ಹೋಗ್ಬೇಕು. ಆರಾಮಾಗಿ ಮಕ್ಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಹೌದು, ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇನ್ನೂ ಸ್ವಲ್ಪ ದೂರ ನಡಿಬೇಕಾಗಿತ್ತು. ಹಾಗಾಗಿ ನಾವು ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಆಟೋ ಬರುತ್ತಾ ಅಂತ ವೆಯ್ಟ್ ಮಾಡ್ತಾಯಿದ್ದೋ. ನನ್ನ ಮಗಳು ಎಲ್ಲರೂ ಬೇರೆಯವ್ರಿಗೆಲ್ಲ ಹೇಳ್ತಾಯಿದ್ಲು ಆಟೋ ಬರುತ್ತೆ ನಿಲ್ಲಿ ಅಂತ. ಸರಿ, ಆಟೋ ಬಂತು. ಆಟೋ ಹೊತ್ಕೊಂಡು ದೇವಸ್ಥಾನಕ್ಕೆ ಬಂದರೆ ಫುಲ್ ರಶ್ಶು ಅಂದರೆ ರಶ್ಶು. ಹಾಗೆ ನಿಮ್ಗೆ ಹಾರ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಬಂದಿದ್ದು ನಿಮಿಷಾಂಬ ಟೆಂಪಲ್ಗೆ. ಪ್ರತಿ ವರ್ಷವೂ ಕೂಡ ಮಾಘ ಮಾಸ ಹುಣ್ಣಿಮೆ ದಿನ ನಾವು ಹರಿಯೋ ನದಿನಲ್ಲಿ ಸ್ನಾನ ಮಾಡ್ತೀವಿ. ಹಾಗಾಗಿ ನಾನು ನಿಮಿಷಾಂಬ ಟೆಂಪಲಿಗೆ ಬಂದೆ. ವರ್ಷವೂ ನಾನು ನಿಮಿಷಾಂಬ ಟೆಂಪಲ್ಗೆ ಬರೋದು. ಅಲ್ಲಿ ಬಂದಿದ ತಕ್ಷಣ ಸ್ವಲ್ಪ ಮಧ್ಯಾಹ್ನ ಆಗಿತ್ತು. ಅಲ್ಲೇ ಊಟ ಕೊಡ್ತಾಯಿದ್ರು, ಪಲಾವ್ ಮಾಡಿದರು, ಊಟ ಕೊಟ್ಟರು. ಅದ್ರ ಜೊತೆಗೆ ಬಜ್ಜಿ ನೆಂಚ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಅಲ್ಲಿ ಬಜ್ಜಿ ಮಾಡ್ತಾಯಿದ್ರು. ಬಜ್ಜಿ ತೊಗೊಂಡು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಹೋಗೋಣ ಸ್ನಾನ ಮಾಡೋಕ್ಕೆ ಅಂದ್ಬಿಟ್ಟು ಹೊಳೆಗೆ ಇಳಿದಿದ ತಕ್ಷಣ ನಾನು ಹೊಳೆಲಿ ಇಳಿದು ಸ್ನಾನ ಎಲ್ಲ ಮಾಡಿದೆ. ಅಲ್ಲಿರೋ ಮಕ್ಕಳೆಲ್ಲ ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ರು. ಫೋಟೋ ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅಡ್ಡಡ್ಡನೇ ಬರ್ತಾಯಿದ್ರು. ಹಾಗಾಗಿ ಆದಷ್ಟು ವೀಡಿಯೋ ಮಾಡಿಕೊಂಡೆ. ನಂದೆಲ್ಲ ಸ್ನಾನ ಮುಗಿದಾದ್ಮೇಲೆ ಮಕ್ಳಿಗೆ ಮಾಡಿಸೋಣ ಅಂತ ಮಕ್ಳಿಗೆ ಮಾಡಿಸ್ತಿದ್ದೆ. ನನ್ನ ಮಗಳಂತೂ ಫಸ್ಟು ನನಗೆ ಮಾಡಿಸಮ್ಮ ಅಂತ ಹಠ ಮಾಡ್ತಾಯಿದ್ಲು. ಆಮೇಲೆ ಅವಳು ಬಂದಳು, ಅವಳು ಕರ್ಕೊಂಡು ಅವಳಿಗೆಲ್ಲ ಸ್ನಾನ ಎಲ್ಲ ಮುಗಿಸ್ದೆ. ಆಮೇಲೆ ನನ್ನ ತಂಗಿ ಮಗನ ಕರ್ಕೊಂಡೆ. ಅವನಂತೂ ಬರೋಕ್ಕೆ ಅಳ್ತಾಯಿದ್ದ, ಬೇಡ ದೊಡ್ಡಮ್ಮ ನನಗೆ ಅಲ್ಲೇ ಇರಿಸಿ ಅಂತ ಹೇಳ್ತಾಯಿದ್ದ. ನನ್ನ ಮಗಳಂತೂ ಬರ್ತಾನೆ ಇಲ್ಲ, ಬಾ ಹೋಗೋಣ, ಸಾಕು ಮುಗೀತು, ಬಾ ಹೋಗೋಣ ಅಂದರು. ಇಲ್ಲಮ್ಮ ಇನ್ನೊಂದು 5 ಮಿನಿಟ್ಸ್ ಅಮ್ಮ ಅಂತ. ನನ್ನ ತಂಗಿ ಮಗನೂ ಅವಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅವ್ನು ಸ್ವಲ್ಪ ಸ್ಟಾರ್ಟಿಂಗ್ ಅಳ್ತಿದ್ದ, ಆಮೇಲೆ ಸರಿ ಹೋದ. ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊಳೆಯಿಂದ ಈಚೆ ಬಂದು ನನ್ನ ಮಗಳನ್ನ ಕರ್ಕೊಂಡು ಬರ್ತಾಯಿದ್ದೀನಿ, ಬಾ ಸಾಕು ಬಾ ಅಂತ. ಆದರೂ ಅವಳು ಬಿಡ್ತಾಯಿಲ್ಲ, ಆಟ ಆಡ್ಕೊಂಡೇ ಬರ್ತಾಯಿದ್ದಾಳೆ. ಸರಿ ಅಂದ್ಬಿಟ್ಟು ಎಲ್ಲ ಅದು ಮುಗೀತು. ಸ್ನಾನ ಎಲ್ಲ ಮುಗಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲೇ ಡ್ರೆಸ್ಗೆಲ್ಲ ವ್ಯವಸ್ಥೆ ಮಾಡಿದರು. ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ ಲೇಡೀಸ್ಗೆಲ್ಲ ಅಂತ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಮತ್ತು ಕಲ್ಯಾಣಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಹಂಗೆ ಒಂದೆರಡು ರೀಲ್ಸ್ ಮಾಡಿಕೊಂಡು ನಾನು ನನ್ನ ತಂಗಿ ಇಬ್ಬರೂ ಮಾಡ್ಕೊಂಡು ಬಂದು ದೇವಸ್ಥಾನದೊಳಗೆ ಹತ್ರ ಎಂಟ್ರಿ ಆಗೋಣ ಅಂತ ಬಂದರೆ ಫುಲ್ ರಶ್ಶು, ಕ್ಯೂ ಬೇರೆ ತುಂಬ ನಿಂತಿದ್ರು. ಎಲ್ಲರನ್ನೂ ಕ್ಯೂವಲ್ಲಿರೋರನ್ನೆಲ್ಲ ಕೇಳಿದೋ ಎಷ್ಟೊತ್ತಾಯಿತು, ಎಷ್ಟು ಅವರ್ ಆಯಿತು ಅಂತ. ಅವರೆಲ್ಲ 2-3 ಅವರ್ಸ್ ಆಯಿತು ನಾವು ನಿಂತು ಅಂತ ಹೇಳಿದ್ರು. ಹಾಗಾಗಿ ಫ್ರೀ ದರ್ಶನಕ್ಕೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಪೇಯ್ಡ್ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಒಬ್ಬೊಬ್ರಿಗೆ ಟಿಕೆಟು 100 ರೂಪೀಸ್ ಏನೋ, 100 ರೂಪೀಸ್ ಟಿಕೆಟ್ ತೊಗೊಂಡು ದೇವ್ರ ದರ್ಶನ ಮಾಡಿಕೊಂಡೆ. ಎಂಟ್ರಿ ಆಗೋ ಗಂಟೆ ಹೆಂಗೋ ವೀಡಿಯೋ ಮಾಡ್ತಾಯಿದ್ದೆ. ಎಂಟ್ರಿ ಆಗಿದ ತಕ್ಷಣ ಸ್ವಲ್ಪ ಎಲ್ಲ ಜನ ನೂಗ್ತಾಯಿದ್ರು. ಹಾಗಾಗಿ ವೀಡಿಯೋ ಫುಲ್ಲು ದೇವ್ರನ್ನೆಲ್ಲ ಫೋಟೋ ತೋರ್ಸೋಕ್ಕಾಗಿಲ್ಲ. ನಿಮಿಷಾಂಬ ತಾಯಿನ ಈಚೆ ರಥದಲ್ಲಿ ಇದೆಯಲ್ಲ ಆ ದೇವ್ರನ್ನೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ ದೇವ್ರನ್ನೇ ಒಂದು ಸಲ ನೋಡಿ ನೀವು. ಅಲ್ಲಿಂದ ಆಟೋ ಹೊತ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಬಂದು ಶ್ರೀರಂಗಪಟ್ಟಣದಿಂದ ಬಸ್ ಹತ್ಕೊಂಡು ಮೈಸೂರಿಗೆ ಹೋಗಬೇಕು ಅಂತ ಮೈಸೂರಿಗೆ ಹೊರಟಿದ್ದೀವಿ. ಹಾಗೆ ಹೋಗ್ತಾ ಬಸ್ಸು ಶ್ರೀರಂಗಪಟ್ಟಣ ದೇವಸ್ಥಾನನೂ ಹಾಗೆ ತೋರಿಸ್ತು. ಅಲ್ಲೇ ಕಿಟಕಿಯಿಂದನೇ ಒಂದು ದೇವ್ರಿಗೆ ಶ್ರೀಕಂಠೇಶ್ವರನ ಕೈ ಮುಗಿದು ಮೈಸೂರಿಗೆ ಎಂಟ್ರಿ ಆಗಿದ ತಕ್ಷಣ ಒಂದೆರಡು ಸೀರೆ ಶಾಪಿಂಗ್ ಮಾಡೋದಿತ್ತು. ಹಾಗಾಗಿ ಸೀರೆ ತೊಗೊಂಡು ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಲೇಟ್ ಆಗಿ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದು ಸಾಕು ಅನ್ನಂಗೆ ಆಯಿತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಲೇಟಾಗಿ ಬಂದಿರೋದ್ರಿಂದ ಊಟ ಮುಗಿಸ್ಕೊಂಡು ಮಲ್ಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವ್ಲಾಗ್.